ಚಿಂತಾಮಣಿ ನಗರದ ರಾಜೀವ್ ನಗರದಲ್ಲಿನ ರಾಜೀವ್ ನಗರ ವೆಲ್ಫೇರ್ ಅಸೋಸಿಯೇಷನ್ನಿಂದ ಜನವರಿ 15ರ ಸೋಮವಾರದಂದು ಸಂಕ್ರಾಂತಿ ಸಂಭ್ರಮ 2024ರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆ, ಮ್ಯೂಸಿಕಲ್ ಚೇರ್, ಲೆಮನ್ ಸ್ಪೂನ್, ಹಗ್ಗ ಜಗ್ಗಾಟ, ಮಡಿಕೆ ಹೊಡೆಯುವುದು, ಗೋಣಿ ಚೀಲದ ಓಟ, ಚಿತ್ರಕಲೆ, ಪುರುಷರಿಗೆ ಬನ್ನು ತಿನ್ನುವ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಸಂಸ್ಕೃತಿ ಸಂಪ್ರದಾಯ ಹಳ್ಳಿ ಸೊಬಗನ್ನು ಬಿಂಬಿಸುವ ಎತ್ತುಗಳ ಮೆರವಣಿಗೆ ಹಾಗೂ ರಾತ್ರಿ 8 ಗಂಟೆಯಿಂದ 12ರ ತನಕ ಪುಲಿವೆಂದಲು ಗುಟ್ಟೂರು ಸುಬ್ಬರಾಯುಡು ತಂಡದವರಿಂದ ಕೋಲಾಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂಕ್ರಾಂತಿ ಸಂಭ್ರಮ 2024ರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳುವಂತೆ ರಾಜೀವ್ ನಗರ ವೆಲ್ಫೇರ್ ಅಸೋಸಿಯೇಷನ್ ಅವರು ಮನವಿ ಮಾಡಿದ್ದಾರೆ. ಯುವ ಸೇನೆಗೆ ಕನ್ನಡ 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 ಕೋರಲಾಗಿದೆ. ಒಂದು ವೇಳೆ ನಾಮಫಲಕವನ್ನು ಬದಲಾವಣೆ ಮಾಡದಿದ್ದಲ್ಲಿ ಕರ್ನಾಟಕ ರಕ್ಷಣಾ ಯುವ ಸೇನಾ ವೇದಿಕೆಯವರಿಂದ ನಾಮಫಲಕಕ್ಕೆ ಮಸಿ ಬಳಿಯುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಂತಾಮಣಿ ನಗರದಲ್ಲಿ ಕರವೇ ಯುವಸೇನೆಯಿಂದ ಕನ್ನಡ ನಾಮಫಲಕಗಳ ಅಳವಡಿಕೆ ಅಭಿಯಾನವನ್ನು ಹಮ್ಮಿಕೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮಾಡುವುದರ ಮೂಲಕ ಅಂಗಡಿ ಮುಗ್ಗಟ್ಟುಗಳಿಗೆ ಅಳವಡಿಸಿರುವ ನಾಮಫಲಕಗಳು ಕನ್ನಡ ಭಾಷೆಯಲ್ಲಿ ಬರೆಯುವಂತೆ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಕರವೇ ಯುವಸೇನೆ ರಾಜ್ಯ ಉಪಾಧ್ಯಕ್ಷ ಕೃಷ್ಣೋಜಿರಾವ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸಿ.ವಿ. ದರ್ಶನ್, ರಾಜ್ಯ ಉಪಾಧ್ಯಕ್ಷ ಬಿನಾರಾಯಣಸ್ವಾಮಿ, ಜಿಲ್ಲಾಧ್ಯಕ್ಷ ಶ್ರೀರಾಮೇಗೌಡ, ಚಿಂತಾಮಣಿ ತಾಲೂಕು ಅಧ್ಯಕ್ಷ ವೆಂಕಟೇರಕೋಟೆ ಆಸಿಫ್, ಚಿಂತಾಮಣಿ ತಾಲೂಕು ಕಾರ್ಯಾಧ್ಯಕ್ಷ ಗೋಲ್ಡ್ ಕೃಷ್ಣ, ಜಿಲ್ಲಾ ಉಪಾಧ್ಯಕ್ಷ ನಾಗಾರ್ಜುನ, ಕಾರ್ಯಕರ್ತರಾದ ಶ್ರೀಕಾಂತ್ ರೆಡ್ಡಿ, ಯುವಸೇನೆ ರಾಜ್ಯ ಮುಖಂಡರಾದ ಉಡ್ ನಾಗರಾಜ್, ಬೀರಪ್ಪ, ರಾಜು, ಪಾಲು, ಕೈವಾರ ಸಾದಿಕ್, ಅಕ್ರಮ್ ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು. ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವು ಈ ಖಾತೆ ಹೊಂದಿರುತ್ತದೆ. ನಮ್ಮಲ್ಲಿ 40-50, 40-60, 30-50, 30-40 ಅಳತೆಗಳು ಹೊಂದಿರುತ್ತದೆ. ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ. ಜಗದೀಶ್ ಮೊಬೈಲ್ ಸಂಖ್ಯೆ 9842129259. ಮಂಜು ಹೂಳವಾಡಿ 9164448762. ಶ್ರೀನಿವಾಸ 9448. ಕರ್ನಾಟಕ ರಾಷ್ಟ್ರೀಯ ವೇದಿಕೆ ಯುವಸೇನಾ ಹರೀಶ್ ಪ್ರಾಣ ಅವರು, ನಾವು ರಾಜ್ಯ ಉಪಾಧ್ಯಕ್ಷರು. ನಮ್ಮ ಹೆಸರು ಬಿ ನಾರಾಯಣಸ್ವಾಮಿ ಅಂತ. ನಾವು ಚಿಂತಾಮಣಿಯಲ್ಲಿ ಇವತ್ತು ಉದ್ದೇಶ ಬಂದಿರೋದು ಏನಂತಂದರೆ, ಚಿಂತಾಮಣಿಗೆ ಒಳ್ಳೆಯ ಹೆಸರಿದೆ. ಹೆಸರು ಯಾವ ಥರ ಹೆಸರು ಅಂತಂದರೆ, ಹೊರದೇಶಗಳವ್ರಿಗೆ ಕೆಲಸ ಕೊಡ್ತಾರೆ, ಆದರೆ ಎಲ್ಲ ನಮ್ಮ ತಾಲೂಕುಗಳಲ್ಲಿ ಕೆಲಸ ಕೊಡ್ತಾರೆ. ಆದರೆ ಇಂಥ ಚಿಂತಾಮಣಿಯಲ್ಲಿ ನಾನು ನೋಡ್ತಾ ಇರೋದು ಅತಿ ಇಂಗ್ಲೀಷ್ ಬೋರ್ಡ್ಗಳನ್ನು ಉಪಯೋಗಿಸ್ತಾ ಇರೋಂಥದ್ದು. ಇದು ನಮ್ಮ ಕೆಂಪೇಗೌಡರಿಗೂ ಇಡೀ ನಮ್ಮ ನಮ್ಮ ಕುವೆಂಪು ಅವ್ರಿಗೆ ಒಂದು ಕಲಂಕವಾದ ವಿಚಾರಣೆ. ಎರಡನೇದು, ಇಲ್ಲಿ ತಾಲೂಕು ಮಟ್ಟದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಸಾಹೇಬರಾಗಿರ್ಬೋದು, ಇಲ್ಲ ಕಮಿಷನರ್ ಸಾಹೇಬರಾಗಿರ್ಬೋದು, ಇದು ಸರ್ಕಾರನೇ ಮಾಹಿತಿ ಕೊಟ್ಟಿದ್ರು ಸಹ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಎಚ್ಚರಿಕೆ ಕೊಟ್ಟಿಲ್ಲ. ಈಗಾಗಲೇ ಏನು ಗಡುವು ಕೊಟ್ಟಿದ್ದಾರೆ, ಆ ಗಡುವು ಅವರು ಈಗ ಎಷ್ಟು ನಾಮಫಲಕಗಳು ನೀವು ನಮ್ಮ ಜೊತೆಯೆಲ್ಲ ಓಡಾಡಿದ್ದೀರಾ, ಓಡಾಡಿದ ಇಷ್ಟು ನಾಮಫಲಕಗಳಲ್ಲೇನು ಎಷ್ಟು % ಇದೆ ಅಂದರೆ 30% ಇದೆ. ಯಾರೋ ಒಬ್ಬೊಬ್ಬರು ಮಾತ್ರ 100% ಇದೆ. ಇನ್ನೆಲ್ಲ 30% ಮಾತ್ರ ಕನ್ನಡ ಹಾಕಿದ್ದಾರೆ. 70%, 40% ಈ ಥರ ಎಲ್ಲ ಉಪಯೋಗಿಸ್ತಾರೆ. ಯಾಕೆ ನಾವು ಕನ್ನಡದಲ್ಲಿ ಹುಟ್ಟಿಲ್ವಾ, ಈ ಜಲದಲ್ಲಿ ಹುಟ್ಟಿಲ್ವಾ? ನೀರು ನಮ್ಮದು, ಭೂಮಿ ನಮ್ಮದು, ಜನಾಂಗ ನಮ್ಮವರು, ಇಲ್ಲಿ ಇರೋರು ನಮ್ಮವರು, ಕಷ್ಟಪಡೋರು ನಮ್ಮವರು, ಶ್ರಮ ಪಡೋರು ನಾವು. ನಮ್ಮ ಜನ ಏನು ತಿಂತಾರೆ? ಬೇರೆ ರಾಜ್ಯಗಳಲ್ಲೆಲ್ಲ ಇದೇ ಥರ ಮಾಡ್ತಾರೆ. ಇವಾಗ ನಮ್ಮ ಬೇರೆ ಜನಾಂಗದವರು ಬೇರೆ ಬೇರೆ ಕಡೆ ಇದ್ದಾರೆ, ಬೇಕಾದಷ್ಟು ಕೆಲಸ ಮಾಡ್ತಾರೆ.
ಏನಾದರೂ ಬೇರೆ ಹೆಸರು ಇಟ್ಟಿದ್ದಾರಾ? ಯಾಕೆ ನಾವೇನಾದ್ರೂ ಇಲ್ಲಿ ತಮಿಳ್ನಾಡವರ ಇಲ್ಲ ಆಂಧ್ರವರ ಕೇರಳವರ ಇಲ್ಲ ಮರಾಠಿರೋ ಯಾರು? ನಾವು ಕರ್ನಾಟಕದವರು. ನಾವು ಎಚ್ಚರಿಕೆ ಕೊಡೋ ಏನು ಎಚ್ಚರಿಕೆ ಕೊಡ್ತೀವಿ ಅಂತಂದ್ರೆ, ನಿಜವಾಗ್ಲೂ ಕಮಿಷನರು ಜವಾಬ್ದಾರಿ ತಗೋಬೇಕು, ಸಂಬಂಧಪಟ್ಟ ತಹಶೀಲ್ದಾರ್ ಜವಾಬ್ದಾರಿ ತಗೋಬೇಕು. ತಗೊಂಡಿದ್ದ ಕಾಲ ನಂತರ ಏಕೈಕವಾಗಿ ನಾವೇ ಬಂದು ನಮ್ಮ ಫಲಕಗಳನ್ನ ಕಿತ್ತಾಕ್ತೀವಿ. ಇದು ನಾವು ರಿಕ್ವೆಸ್ಟ್ ಮಾಡಿ ನಿಮ್ಮ ಹತ್ರ ಹೇಳ್ತಾ ಇರೋದು. ಇಲ್ಲಿ ನಮ್ಮ ಬೇರೆಗೌಡರು ಪಾಪ ಎಷ್ಟು ಶ್ರಮ ಪಟ್ಟೆ ಅವರು ಎಲ್ಲ ಅಂಗಡಿಗಳು ಮುಂಗಟ್ಟುಗಳಿಗೆಲ್ಲ ಹೇಳ್ಕೊಂಡ್ ಬಂದಿದ್ದಾರೆ. ಅವ್ರು ಹೇಳೋ ಹೊತ್ತಿನಾಗ ನಾನು ಕೇಳಿಸ್ಕೊಳ್ತಾ ಇದ್ದೆ, ಆದ್ರೆ ಒಬ್ರು ಅವ್ರು ಗಮನಿಸ್ಲಿಲ್ಲ. ಆದ್ರೆ ಏನೋ ಅವರು ಒಳಗಡೆ ಹೋಗೋದು, ಏನೋ ಅವ್ರು ಚೇಷ್ಟೆಗಳು ಮಾಡೋದು, ಇದು ಬಿಡಬೇಕು ಕನ್ನಡದಲ್ಲೇ. ಇದು ಕರ್ನಾಟಕ, ಈ ಕನ್ನಡದ ಭೂಮಿ, ಇದರಲ್ಲಿ ಋಣ, ಈ ಭೂಮಿಯಲ್ಲಿ ಇರೋರು ನಾವು, ಇಲ್ಲಿ ತಿಂದು ಉಣ್ಣೋರು, ಇಲ್ಲಿ ಸಾಯೋರು. ಯಾಕೆ ನಮ್ಮನ್ನು ಕನ್ನಡ ಬಿಟ್ಟು ಬೇರೆ ಭಾಷೆಗಳನ್ನು ಉಪಯೋಗಿಸ್ತಾರೆ ಇವರು? ನಮಗೆ 65% ಸರ್ಕಾರ ಏನೋ 60% ನಮ್ಗೆ 65% ಕೊಟ್ಟರು ಒಳ್ಳೇದನ್ನೇ. ನಮ್ಮ ಡಿಮ್ಯಾಂಡ್ಸ್ ನಾವು ರಾಜ್ಯೋಪಾಧ್ಯಕ್ಷರಿಗೆ ಹೇಳುವಂಥ ಡಿಮ್ಯಾಂಡ್ಸ್. ಶ್ರೀರಾಮೇಗೌಡ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ಜಿಲ್ಲಾಧ್ಯಕ್ಷರು. ಇಂದು ಚಿಂತಾಮಣಿ ತಾಲೂಕಲ್ಲಿ ಕನ್ನಡ ನಾಮಫಲಕ ಅಭಿನಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯುವ ಸೇನೆ ವತಿಯಿಂದ ಶೇಕಡಾವಾರು ಕನ್ನಡ ನಾಮಫಲಕ 60ರಷ್ಟು ಅಂಗಡಿ ಮುಗ್ಗಟ್ಟುಗಳ ಮೇಲೆ ಹಾಕಬೇಕಂದ್ರೆ ಇಂದು ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳ ಮೆರವಣಿಗೆ ಮೂಲಕ ಎಲ್ಲ ಅಂಗಡಿಗಳಿಗೆ ತಿಳಿಸಲಾಗಿದೆ. ಒಂದು ವೇಳೆ ಅವರು ಸರಿಪಡಿಸಿರೋ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ಹೋರಾಟ? ಮುಂದಿನ ದಿನಗಳಲ್ಲಿ ಸರಿಪಡಿಸದಿದ್ದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ನಾಮಫಲಕಗಳಿಗೆ ಮಸಿ ಬಳಿಯುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. NS ಫ್ಯಾಮಿಲಿ ರೆಸ್ಟೋರೆಂಟ್, ಬೆಂಗಳೂರು ರಸ್ತೆ, ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ NS ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ 5 ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ. ಹಾಗೂ ಪ್ರತಿದಿನ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಚಿಕನ್ ಬಿರಿಯಾನಿ, ತಲೆ ಮಾಂಸ, ಬೋಟಿ ಮಟನ್ ಹಾಗೂ ಚಿಕನ್ ಊಟ ದೊರೆಯುತ್ತದೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9739969143.